ಪ್ರಜ್ವಲ್ ಬ್ರೋ ಹಾಯ್ ನಮಸ್ಕಾರ. ವಿಕ್ರಮ್ ಹಾಯ್ ಬ್ರೋ. ವಿಕ್ರಮ್ ಬ್ರೋ ಕೇಳ್ತಾ ಇದ್ದಾರೆ ಇನ್ಕಮ್ ಎಷ್ಟು ಬರುತ್ತೆ ಅಂತ. ಫಾರ್ ದ ಫಸ್ಟ್ ಟೈಮು ತೋರಿಸ್ಬಿಡ್ತೀನಿ ಇನ್ಕಮ್ಮು. ಡಾಕ್ಟರ್ ಬ್ರೋ ಚಾನಲ್ ಇನ್ಕಮ್ ಎಷ್ಟು ಬರುತ್ತೆ ಅಂತ ನೋಡಿ. ತೋರಿಸಿಬಿಟ್ಟೆ ನೋಡಿ, ಇಷ್ಟು ಬರುತ್ತೆ ಇನ್ಕಮ್ಮು ನೋಡಿ. ಇದು ಆ್ಯಕ್ಚುಲಿ ವ್ಯೂಸು, ಇದು ಎಷ್ಟು ಗಂಟೆ ನೋಡಿದ್ದಾರೆ ಜನ ಅಂತ. ಆದರೆ ಈಗ ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಎಷ್ಟು ಗಂಟೆ ವ್ಯೂಸ್ ಇದೆಯಲ್ಲ, ವ್ಯೂಸ್ ಕೌಂಟಾಗಿ ಎಷ್ಟು ಗಂಟೆ ಅಂತ ಇಲ್ಲಿ ತೋರಿಸುತ್ತೆ. ಮತ್ತು ಸಬ್ಸ್ಕ್ರೈಬರ್ಸು ಈಗ ಕಳೆದ ಒಂದು ತಿಂಗಳಿಂದ ಎಷ್ಟು ಜನ ಆಗಿದ್ದಾರೆ. ಮತ್ತು ಕಳೆದ ಒಂದು ತಿಂಗಳ ನನ್ನ ಯೂಟ್ಯೂಬ್ನ ಸಂಬಳ $2,100. $2,100 ಅಂತಂದರೆ ಅಲ್ಲಿಗೆ $1,76,000 ಎವ್ರಿ ಮಂತು. ಸೊ $1,76,000 ನನಗೆ ಇನ್ಕಮ್ ಅಂದರೆ ಒಂದು ದೇಶಕ್ಕೆ ಹೋದಾಗ ಖರ್ಚಾಗೋದು ನನಗೆ ಎಷ್ಟು ಖರ್ಚು ಬೀಳುತ್ತೆ. ಅಲ್ಲಿಗೆ ಫ್ಲೈಟ್ ಟಿಕೆಟು, ಒಂದು ದೇಶಕ್ಕೆ ಹೋಗಿ ಬರುವಂಥ ಫ್ಲೈಟ್ ಟಿಕೆಟು $50,000. ಮತ್ತು ಆ ದೇಶದಲ್ಲಿ ಉಳಿದುಬಿಟ್ಟು ವಿಡಿಯೋ ಮಾಡೋ ಅಂಥ ಖರ್ಚು ಒಂದು $60,000 $70,000 ಅಂದ್ಕೊಳ್ಳಿ. ಅದಾದಮೇಲೆ ಎಡಿಟಿಂಗ್ ಕಾಸ್ಟು ಮತ್ತು ಇನ್ನು ಗ್ಯಾಜೆಟ್ಗಳ EMI ಇದೆಲ್ಲ ಕಳೆದ್ರೆ ಒಂದು $10,000-20,000 ನನ್ನ ಕೈಗೆ ಬರ್ಬೋದು. ಸೊ ಇದೇನಂತಂದರೆ ಯೂಟ್ಯೂಬ್ನ ಇನ್ಕಮ್. ಇದು ಆ್ಯಡ್ಸ್ ರೆವೆನ್ಯೂ, ಆ್ಯಡ್ಸ್ ಹಾಕ್ದಂಗೆ ಬರ್ತದೆ. ಸೊ ಈ ಥರ ಇರ್ತದೆ. ಸೊ ಇದು ನನ್ನ YT ಸ್ಟುಡಿಯೋ ನೋಡಿ. ಇದು YT ಸ್ಟುಡಿಯೋ ಹಿಂಗಿರುತ್ತೆ. ಇದರಲ್ಲಿ ಎಲ್ಲ ಡಾಟಾನೂ ಇರ್ತದೆ. ಬೇಕಾದ್ರೆ ರಿಫ್ರೆಶ್ ಮಾಡ್ತೀನಿ ನೋಡಿ, ಇದೇ ಒರಿಜಿನಲ್ ನೋಡಿ. $2,100. ಸೊ ಸಿಕ್ಕಾಪಟ್ಟೆ ಜನಕ್ಕೆ ಆಸೆ ಇತ್ತು ನನ್ನ ಯೂಟ್ಯೂಬ್ ಅರ್ನಿಂಗ್ಸ್ ನೋಡಬೇಕು ಅಂತ. ನೋಡಿದ್ರಿ ಅನ್ಕೋತೀನಿ, ಖುಷಿ ಪಟ್ಟಿದ್ದೀರಾ ಅನ್ಕೋತೀನಿ. ರಿವೀಲ್ ಮಾಡಿಬಿಡಿ, ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಹೋಗುತ್ತೆ. ಪರವಾಗಿಲ್ಲ ಬಿಡಿಯೋಣ, ಇವ್ರು ತಾನೇ ಕೊಡೋದು. ಏನೇ ಇನ್ಕಮ್ ಬಂದರೂ ಜನಗಳಿಂದನೇ ಬರೋದು. ಜನಗಳಿಗೆ ಹೇಳಿದ್ರೆ ಅದರಲ್ಲಿ ಏನು ತಪ್ಪಿಲ್ಲ ಅನಿಸುತ್ತೆ ನನಗನ್ಸೋ ಪ್ರಕಾರ. ಬ್ರೋ ಹೊರ ದೇಶದಲ್ಲಿ ಕೆಲಸ ಇದ್ದರೆ ನೋಡಿ ಬ್ರೋ, ನಾನು ಹೋಗ್ತೀನಿ. ಆ್ಯಕ್ಚುಲಿ ದುಬೈಯಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ. ಆದರೆ ನೀವೇನು ಅನ್ಕೋತೀರಾ, ಬೇರೆ ದೇಶಕ್ಕೆ ಹೋಗ್ಬಿಟ್ಟು ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬ ಕಷ್ಟ ಬೀಳ್ತಾ ಇರ್ತಾರೆ ಅಲ್ಲಿ. ಇಲ್ಲಿ ನಿಮ್ಮ ಮನೇಲಿ ಇರ್ತೀರಾ, ಮನೇಲಿ ಟೈಮಿಗೆ ಊಟ ಕೊಡ್ತಾರೆ. ಆದರೆ ಅಲ್ಲಿ ಹಾಸ್ಟೆಲಲ್ಲಿ ಇರಬೇಕಾಗ್ತದೆ. ಅಲ್ಲಿ ಟೈಮ್ಗೆ ಊಟ ಇರಲ್ಲ. ನಿಮ್ಮನ್ನು ಹೇಳೋರು ಕೇಳೋರು, ನೀವು ಮಲಗಿದ್ರ, ಊಟ ಮಾಡಿದ್ರ, ತಿಂಡಿ ತಿಂದ್ರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರೂ ಇರಲ್ಲ. ಮತ್ತು ಊಟ ಮಾಡಿದ್ರ, ತಿಂಡಿ ತಿಂದ್ರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರೂ ಇರಲ್ಲ ಮಾಡ್ತಾರೆ. ಆದರೆ ಅಲ್ಲಿ ಹಾಸ್ಟೆಲಲ್ಲಿ ಇರಬೇಕಾಗ್ತದೆ. ಅಲ್ಲಿ ಟೈಮ್ಗೆ ಊಟ ಇರಲ್ಲ. ನಿಮ್ಮನ್ನು ಹೇಳೋರು ಕೇಳೋರು, ನೀವು ಮಲಗಿದ್ರ, ಊಟ ಮಾಡಿದ್ರ, ತಿಂಡಿ ತಿಂದ್ರೆ ನಿಮ್ಮ ಬಗ್ಗೆ ಕಾಳಜಿ ವಹಿಸೋರು ಯಾರೂ ಇರಲ್ಲ. ಮತ್ತು ಕತ್ತೆ ದುಡಿಸ್ಕೊಂಡಂಗೆ ದುಡಿಸ್ಕೋತಾರೆ ಬೇರೆ ದೇಶದಲ್ಲಿ, ನಾನು ನೋಡಿದ್ದೀನಿ. ಮತ್ತು ಸುಮಾರು ಜನ ಏಜೆಂಟ್ಸ್ಗಳ ಕೈಗೆ ಹಣ ಕೊಟ್ಬಿಟ್ಟು ಬೇರೆ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಸ್ಕ್ಯಾಮ್ ಆಗಿಬಿಡ್ತಾರೆ. ಸ್ಕ್ಯಾಮ್ ಮಾಡ್ತಾರೆ ಸುಮಾರು ಜನ, ಬೇರೆ ದೇಶದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ. ಸೊ ಇದರಿಂದ ಸ್ವಲ್ಪ ಹುಷಾರಾಗಿರಿ ಅಲ್ಲ ನೀವು. ನಾನು ತುಂಬ ಜನ ದುಬೈಯಲ್ಲಿ ನೋಡಿದ್ದೀನಿ, ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೀನಿ. ಸೊ ಫಸ್ಟು ನೀವು ನಿಮ್ಮ ದೇಶದಲ್ಲಿ ಕೆಲಸ ಮಾಡಿ. ಅದಾದಮೇಲೆ ನೀವು ಏನಾದರೂ ಹೋಗಬೇಕು ಅಂದ್ಕೊಂಡ್ರೆ ಹೋಗಿ. ನೀವು ಸುಮ್ಮನೆ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಅಲ್ಲಿ ಪ್ರಾಬ್ಲಮ್ಗೆ ಸಿಗಾಕ್ಕೊಬೇಡಿ. ಸಿಕ್ಕಾಬಿಟ್ಟೆ ಜನ ಕಾಸಾಗ್ತವ್ರೆ. ಯುಧಾನಂದ್ $100. ನಮಸ್ಕಾರ ದೇವರು, ಒಳ್ಳೆ ಪ್ರಜ್ಞಾವಂತ ನೀವು, ಬೇಗ ವಿಡಿಯೋ ಹಾಕಿ. ಆಯ್ತಣ್ಣ, ಹಾಕ್ತೀನಿ. ನಂದನ್ $100. ಬ್ರೋ ಕಾಸು ಹಾಕ್ಬಿಡಿ ಪ್ಲೀಸ್.